ಹಿಂಗಾದರೆ ನಮ್ಮ ಅಕ್ಕ ಸಣ್ಣ ಆದಂಗೆ. ಡೇ 1 ಆಫ್ 90 ಡೇಸ್ ಚಾಲೆಂಜ್. ನಿನ್ನೆ ಲೂನಾರ್ ಎಕ್ಲಿಪ್ಸ್ ನೋಡ್ಕೊಂಡು ಮಲಗಿದ್ದು ಲೇಟ್ ಆಗಿತ್ತು. ನಮ್ಮಕ್ಕ 6 ಗಂಟೆಗೆ ಹೇಳ್ತೀನಿ ಅಂದ್ಬಿಟ್ಟು 8 ಗಂಟೆಗೆ ಎದ್ಲು. ಸರಿ ಫಸ್ಟ್ ಡೇ ಅಲ್ವಾ ಅಂದ್ಬಿಟ್ಟು ಜಾಗ್ ಹೋಗೋಣ ಅಂತ ಅಂದರೆ ಸ್ಕೂಟ್ರು ಕೂಡ ಸ್ಟಾರ್ಟ್ ಆಗಲಿಲ್ಲ. ಸೊ ಸರಿ ಬೈಕ್ ಎತ್ಕೊಂಡು ಹೋದ್ವಿ. ಮೊದಲೇ ಲೇಟ್ ಆಗಿತ್ತು, ಸೂರ್ಯನ ಶಾಖಕ್ಕೆ ಕಣ್ಣೇ ಬಿಡೋಕ್ಕಾಯ್ತಿರ್ಲಿಲ್ಲ. ಸೊ ಡೇ 1 ಫ್ಯಾಟ್ ಟು ಫಿಟ್ ಟ್ರಾನ್ಸ್ಫಾರ್ಮೇಷನ್ ಜರ್ನಿಗೆ ಸ್ವಾಗತ ನಿಮಗೆಲ್ಲ. ಸೊ ಇವತ್ತು ಮೊದಲನೇ ದಿನ, 8 ಗಂಟೆ ಆಗಿದೆ. ಆದರೂ ಬಿಸಿಲು ಬಂದು ಹೊಡಿತಾ ಇದೆ ಮುಖಕ್ಕೆ, ನೋಡಿ ಕಣ್ಣೇ ಬಿಡೋಕ್ಕಾಯ್ತಲ್ಲ. ನಾನು ಮಕ್ಕನಿಗೆ ಅಟ್ಲೀಸ್ಟ್ ಅಂದರೆ ಫಸ್ಟ್ ಡೇ 7 ಆದರೂ ಎದೋಳು ಅಂತಂದರೆ ನಮ್ಮ ಅಕ್ಕ ಹಳ್ಳ ಲೂನಾರ್ ಎಕ್ಲಿಪ್ಸ್ ಐತೆ ಸಾಕು, ನಾನು ನಿಧಾನಕ್ಕೆ ಎದೊಳ್ತೀನಿ ಅಂದ್ಕೊಂಡು ಲೇಟಾಗಿದ್ಲು. ಸನ್ಸ್ಕ್ರೀನ್ ಬೇರೆ ಹಾಕೊಂಬಂದೇವಳ, ಡಿ ವಿಟಮಿನ್ ಸಿಗಲಿ ಅಂತ ಬೆಳಿಗ್ಗೆ ವಾಕಿಂಗ್ ರನ್ನಿಂಗ್ ಕರ್ಕೊಂಬಂದ್ರೆ ನೋಡಿ ಇಷ್ಟು ಲೇಟಾಗಿ ಬಂದರೆ ಸನ್ಸ್ಕ್ರೀನ್ ಬೇಕಾಗುತ್ತೆ. ಫಸ್ಟ್ 2 ರೌಂಡ್ ವಾಕಿಂಗ್ ಮುಗಿಸಿ ನಾನು 1 ಕಿಲೋಮೀಟ್ರ್ ರನ್ನಿಂಗ್ ಮಾಡಿದೆ. ನಮ್ಮ ಅಕ್ಕ 200 ಮೀಟ್ರಿಗೆ ಸುಸ್ತಾಗೋದ್ಲು. ಸರಿ ಫಸ್ಟ್ ಡೇ ಅಲ್ವಾ ಅಂದ್ಬಿಟ್ಟು ಮನೆಗೆ ಹೋಗಿ ಸ್ವಲ್ಪ ವಾರ್ಮ್ ಅಪ್ ಮಾಡಿಕೊಂಡು ಸ್ವಲ್ಪ ಹ್ಯಾಂಡ್ ರೊಟೇಷನ್, ಸ್ವಿಮ್ಮಿಂಗ್, ಸಿಟಪ್ಸ್, ಸೈಡ್ ಸಿಟಪ್ಸ್ ಮಾಡಿ ಇನ್ನೇನು ಕ್ಲಾಸ್ ಸ್ಟಾರ್ಟ್ ಮಾಡಲಾ ಅನ್ನೋಷ್ಟರಲ್ಲಿ ನಮ್ಮ ಅಕ್ಕ ಸರಿ ಅಂತ ನಾನು ಸ್ವಲ್ಪ ಶ್ಯಾಡೋ ಬಾಕ್ಸಿಂಗ್ ಮಾಡಿದೆ. 0 ತೋರಿಸ್ತಿದೆ ನೋಡಿ. $74.6 ತೋರಿಸ್ತೈತೆ. ನಮ್ಮ ಅಕ್ಕ ಲೂನಾರ್ ಎಕ್ಲಿಪ್ಸ್ ಅಂದ್ಬಿಟ್ಟು ಊಟನ ಸರಿಯಾಗಿ ಮಾಡಿಲ್ಲ ನೋಡು. ಅವತ್ತೆಷ್ಟಿತ್ತು? 72.4 ಏನಿತ್ತು ನೋಡಿ. ಎಷ್ಟು ಬೇಗ ರೆಡೀಸ್ ಆಗೋಯ್ತು ಅಷ್ಟೇ. ಅಂದರೆ ನಾನು ಗದ್ದೆಯಲ್ಲೆಲ್ಲ ಸ್ವಲ್ಪ ಕೆಲಸ ಮಾಡಿದ್ನಲ್ಲ ಮೋಸ್ಟ್ಲಿ ಅದರಲ್ಲೇ. ಆ್ಯಂಡ್ ನಾನು 1 ವೀಕಿಂದ ರನ್ನಿಂಗ್ ಸ್ಟಾರ್ಟ್ ಮಾಡಿದ್ದೆ ಅವಾಗಲೇ. BMI ಪ್ರಕಾರ ನಾನು 67-68 ನಂದು ವೆಯ್ಟ್. ಆ್ಯಕ್ಚುಲಿ ಹೆಲ್ದಿ ವೆಯ್ಟು. ನಮ್ಮ ಅಕ್ಕನಿಗೆ ಎಷ್ಟಾಗ್ಬೋದು? 65. ಅದೇ ಹೆಚ್ಚು ಕಡಿಮೆ 10 kg ವೆಯ್ಟ್ ಟ್ರಾನ್ಸ್ಫಾರ್ಮೇಷನ್ ಅಂದರೆ 10 kg 65 kg ನಿನ್ನ BMI ಪ್ರಕಾರ. ಈಗ ಸದ್ಯಕ್ಕೆ ಇವತ್ತು ವೆಯ್ಟ್ ನೋಡ್ಕೊಂಡಿದ್ದೀವಿ ಒಂದು ಪ್ರೂಫ್ಗೆ. ನಮ್ಮ ಅಕ್ಕ ಸುಳ್ಳು ಇದು ಚಾಲೆಂಜನ್ನ ಇದು ಮಾಡಬಾರ್ದಲ್ಲ, ಡಿಸ್ಕಂಟಿನ್ಯೂ ಮಾಡಬಾರ್ದಲ್ಲ, ಅದಕ್ಕೆ ಏನಂತ್ಯ. ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್. ನೋಡಿ ನಾನಂತೂ ಸ್ಪೆಡ್ ಔಟ್ ಆಗಿದ್ದೀನಿ, ನಮ್ಮ ಅಕ್ಕನೂ ಲೈಟಾಗಿ ಸ್ಪೆಡ್ ಔಟ್ ಆಗಿದ್ದಾಳೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಮುಂದೆ ಇದೇ ಥರ ವರ್ಕೌಟ್ಸ್ಗಳನ್ನ ಸ್ಟಾರ್ಟ್ ಮಾಡ್ತೀನಿ, ಟ್ರಾನ್ಸ್ಫಾರ್ಮೇಷನ್ ಕಂಪ್ಲೀಟ್ ಮಾಡ್ತೀನಿ. ಇದೇ ಮೋಟಿವೇಶನ್ ನನಗೆ. ನಮ್ಮ ಅಕ್ಕ ಚಾಲೆಂಜ್ ಮಾಡಿರೋದೆ, ಚಾಲೆಂಜ್ ಕಂಪ್ಲೀಟ್ ಮಾಡಿಸ್ತೀನಿ ಆ್ಯಂಡ್ ನಾನು ಕೂಡ ಫಿಟ್ ಆಯ್ತೀನಿ. ಕಿಕ್ ಬಾಕ್ಸಿಂಗ್ ಹೇಳ್ಕೊಡ್ತೀನಿ ಅಂತ ಅಂದ್ಬಿಟ್ಟು ಬ್ಯಾಗೆ ಹೇಳ್ಕೊಡ್ತಾ ಇಲ್ವಲ್ಲ ನೀನು. ಡೇ 2 ಆಫ್ 90 ಡೇಸ್ ಚಾಲೆಂಜ್. ಇವತ್ತು ನಿನ್ನೆಗಿಂತ ಬೇಗನೆ ಎದ್ದು 7 o'clockಗೆ ರನ್ನಿಂಗ್ ಸ್ಟಾರ್ಟ್ ಮಾಡಿ ಇಬ್ಬರು 1 ಕಿಲೋಮೀಟ್ರ್ ಕಂಪ್ಲೀಟ್ ಮಾಡಿದ್ವಿ. ಆಮೇಲೆ ಮನೆಗೆ ರಿಟರ್ನ್ ಆಗಿ ಬೇಸಿಕ್ ವಾರ್ಮಪ್ಸ್, ಹ್ಯಾಂಡ್ ರೊಟೇಷನ್ಸ್, ನೆಕ್ ರೊಟೇಷನ್ಸ್, ಸ್ಟ್ರೆಚ್, ಸಿಟಪ್ಸ್, ಪುಷಪ್ಸ್, ಸೈಡ್ ಸಿಟಪ್ಸ್ ಮಾಡಿದ್ವಿ. ಇವತ್ತು ಸ್ವಲ್ಪ ಡಂಬಲ್ಸ್ ವರ್ಕೌಟ್ ಮಾಡೋಣ ಅಂತ ಫುಲ್ ಬಾಡಿ ವರ್ಕೌಟ್ ಸ್ಟಾರ್ಟ್ ಮಾಡಿದ್ವಿ. ಸಿಂಗಲ್ ಆರ್ಮ್ ಸ್ನ್ಯಾಚ್, ಥ್ರಸ್ಟರ್, ಲಂಜ್ ಎಲ್ಲ ಮುಗಿಸಿದ ಮೇಲೆ ನಮ್ಮ ಅಕ್ಕ ಕೇಳಿದ್ದು ಕಿಕ್ ಬಾಕ್ಸಿಂಗ್ ಹೇಳ್ಕೊಡ್ತೀನಿ ಅಂತ ಅಂದ್ಬಿಟ್ಟು ಬ್ಯಾಗೆ ಹೇಳ್ಕೊಡ್ತಾ ಇಲ್ವಲ್ಲ ನೀನು. ಇರು ಬರೀ ಅವಸರ ಪಡಬೇಡ, ಎಲ್ಲರಿಗೂ ಟೈಮ್ ಬರ್ತದೆ, ವೆಯ್ಟ್ ಮಾಡು. ನಾನು ಸ್ವಲ್ಪ ಬ್ಯಾಗ್ ವರ್ಕೌಟ್ ಮಾಡಿಕೊಂಡೆ. ವರ್ಕೌಟ್ ಎಲ್ಲ ಆದಮೇಲೆ ಪೋಸ್ಟ್ ವರ್ಕೌಟ್ ಮೀಲ್ ಆಫ್ 250 ಕ್ಯಾಲರೀಸ್. ಇದರಲ್ಲಿ ಸ್ವೀಟ್ ಕಾರ್ನ್, ಸ್ವೀಟ್ ಪೊಟ್ಯಾಟೊ, 3 slices ಆಫ್ ಕ್ಯಾರೆಟ್, 8 grams ಆಫ್ ಪ್ರೋಟೀನ್ಸ್ ಇದರಲ್ಲಿತ್ತು. ಮತ್ತು ಮಧ್ಯಾಹ್ನ ಲಂಚ್ಗೆ 2 ರಾಗಿ ದೋಸೆ, ಚಟ್ನಿ ವಿತ್ ಸ್ಕ್ರಾಂಬಲ್ಡ್ ಎಗ್ಸ್. ಟೋಟಲ್ 400 ಕ್ಯಾಲರೀಸ್ ವಿತ್ 18 grams ಆಫ್ ಪ್ರೋಟೀನ್. ಸೊ ದಿಸ್ ಇಸ್ ದ ಪವರ್ ಆಫ್ ಹ್ಯಾಬಿಟ್. ಅದೇ ಮೋಟಿವೇಶನ್ ಕ್ಯಾರಿ ಮಾಡ್ತಾ ಚಾಲೆಂಜ್ ಕಂಪ್ಲೀಟ್ ಮಾಡೋಣ. ನೀವು ನಮ್ಮ ಜೊತೆ ವರ್ಕೌಟ್ ಸ್ಟಾರ್ಟ್ ಮಾಡಿ. ಜಾಬ್ ಡೇ 3 ಆಫ್ 90 ಡೇಸ್ ಚಾಲೆಂಜ್. ಎಂದಿನಂತೆ ಇವತ್ತು ಮಾರ್ನಿಂಗ್ 7ಗೆ ರನ್ನಿಂಗ್ ಹೋಗೋದ ಅಂದರೆ ನಮ್ಮ ಅಕ್ಕ ಹೇಳಿದ್ದು. ಸರಿ ಅಂತ ನಾನೇ 1 ಕಿಲೋಮೀಟರ್ ರನ್ನಿಂಗ್ ಮುಗಿಸಿ ಸ್ವಲ್ಪ ಕಾರ್ಡಿಯೋ ಮಾಡೋದ ಅಂತ ಬ್ಯಾಡ್ಮಿಂಟನ್ ಆಡಿದ್ವಿ. ನಮ್ಮ ಅಕ್ಕ ಕೂಡ ಹಿಂಸೆಗೆ ಇವತ್ತಿಂದಾನೆ ಕಿಕ್ ಬಾಕ್ಸಿಂಗ್ ಕ್ಲಾಸ್ ಸ್ಟಾರ್ಟ್ ಮಾಡೋದ ಅಂತ ಬೇಸಿಕ್ ವರ್ಕೌಟ್ ಎಲ್ಲ ಮುಗಿಸಿ. ಸೊ ಇದು ಕಿಕ್ ಬಾಕ್ಸಿಂಗ್ದು ಫಸ್ಟ್ ಸ್ಟ್ಯಾಂಡ್ಸ್ ಹೇಳ್ಕೊಡ್ತಾ ಇದ್ದೀನಿ ನಮ್ಮ ಅಕ್ಕನಿಗೆ. ಸೊ ಇದನ್ನು ಕ್ಲೀನಾಗಿ ನೋಡ್ಕೊಳ್ತೀನಿ ಆ್ಯಂಡ್ ಇದನ್ನೇ ಫಾಲೋ ಮಾಡು, ಓಕೆನಾ. ಫಸ್ಟು ಪೊಸಿಷನ್ನು, ಲೆಗ್ ಪೊಸಿಷನಲ್ಲಿ ನಾವು ಈ ಪೊಸಿಷನ್ನು ಆರ್ಥೋಡಾಕ್ಸ್ ಅಂತ ಕರಿತೀವಿ. ನಾವು ರೈಟ್ ಹ್ಯಾಂಡ್ ಜಾಸ್ತಿ ಯೂಸ್ ಮಾಡೋಗಿದೆ, ಅಂದರೆ ನಮ್ಮ ಪವರ್ ರೈಟ್ ಹ್ಯಾಂಡಲ್ಲಿದ್ದರೆ. ನೆಕ್ಸ್ಟ್ ಇದು ಸೌತ್ ಪಾಲ್ ಅಂದರೆ ನಮ್ಮದು ಲೆಫ್ಟ್ ಪವರ್ ಜಾಸ್ತಿ ಇದ್ದರೆ ಅದನ್ನು ನಾವು ಈಸ್ಟ್ ಹ್ಯಾಂಡ್ ಸೌತ್ ಪಾಲ್ ಅಂತ ಕರಿತೀವಿ. ಸೊ ನಂದು ರೈಟ್ ಹ್ಯಾಂಡ್ ಪವರ್ ಜಾಸ್ತಿ ಇರೋದ್ರಿಂದ ನಾನು ಆರ್ಥೋಡಾಕ್ಸ್ ಪೊಸಿಷನ್. ಓಕೆ, ಕಿಕ್ ಬಾಕ್ಸಿಂಗಲ್ಲಿದು. ಆ್ಯಂಡ್ ಪೊಸಿಷನ್ನು ಪಂಚ್ ಮಾಡಬೇಕಾದ್ರೆ ಚಿನ್ನು ಫುಲ್ ಡೌನ್ ಇರಬೇಕು. ಹತ್ರಕ್ಕೆ ಬಾ. ಚಿನ್ ಡೌನ್ ಇರಬೇಕು.
ಕಣ್ಣು ಸ್ಟ್ರೈಟಾಗಿ ನೋಡ್ತಾ ಇರಬೇಕು, ಆಪೋನೆಂಟ್ ಐ ಟು ಐ ಕಾಂಟ್ಯಾಕ್ಟ್ ಮಾಡಬೇಕು. ಆ್ಯಂಡ್ ಕೈ ನಿಮ್ಮ ಬಾಡಿಗೆ ಹಿಂಗೆ ಅಟ್ಯಾಚ್ ಆಗಿರಬೇಕು, ಬಿಟ್ಟು ಹಿಂಗೆ ಫುಲ್ಲು ವೈಡ್ ಓಪನ್ ಬಿಡಬಾರ್ದು. ವೈಡ್ ಓಪನ್ ಬಿಟ್ಟರೆ ಅದು ಮಾಯ್ತಾಯ್ ಸ್ಟ್ಯಾಂಡ್ಸ್ ಬರುತ್ತೆ, ಮಾಯ್ತಾಯ್ ಸ್ಟ್ಯಾಂಡ್ಸ್. ಬಟ್ ನಾವು ಕಿಕ್ ಬಾಕ್ಸಿಂಗಲ್ಲಿ ಕ್ಲೋಸ್ ಇಟ್ಕೋತೀವಿ. ಮುಷ್ಟಿನ ಇಲ್ಲಿ ಲೈಟಾಗಿ ಫ್ರೀ ಇಟ್ಕೊಂಡಿರ್ಬೇಕು, ಬಟ್ ಈ ಪಾರ್ಟ್ ಟೈಟ್ ಇರಬೇಕು. ಮುಷ್ಟಿ ಯಾವಾಗ ಟೈಟ್ ಮಾಡಬೇಕು ಅಂತಂದರೆ ಪಂಚ್ ರಿಲೀಸ್ ಮಾಡಬೇಕಾದ್ರೆ ಮಾತ್ರ ಟೈಟ್ ಮಾಡೋದು. ಓಕೆ, ಈಗ ಫಸ್ಟು ನಾನು ನಿಮಗೆ ಜಾಬ್ ಕ್ರಾಸ್ ಮಾತ್ರ ಹೇಳ್ಕೊಡ್ತೀನಿ ನೋಡು. ಫಸ್ಟು ಜಾಬ್ ನೋಡು, ಈ ಪಾರ್ಟ್ ಫುಲ್ ಸ್ಟ್ರೈಟ್ ಇರಬೇಕು, ಶೋಲ್ಡರ್ ರಿಲೀಸ್ ಆಗಿರಬೇಕು. ಬರೀ ಇಷ್ಟೇ ಮಾಡೋಂಗಿಲ್ಲ. ಜಾಬ್ ಓಕೆನಾ. ಈ ಫುಟ್ ಸ್ಟೆಪ್ ನೋಡ್ಕೊ. ಜಾಬ್ ಒಂದು ಸ್ಟೆಪ್ ತಗೊಂಡು ಸ್ವಲ್ಪ ಟ್ವಿಸ್ಟ್ ಮಾಡಬೇಕಲ್ಲ. ಜಾಬ್ ಓಕೆನಾ. ಕ್ರಾಸ್ ಹೆಂಗೆ ಅಂತ ಅಂದರೆ ಜಾಬ್ ಆದಮೇಲೆ ಕ್ರಾಸು ಶೋಲ್ಡರ್ ಫುಲ್ ರಿಲೀಸ್ ಆಗಬೇಕು. ಅದ್ರಾಗ ಬಾ, ಈ ಶೋಲ್ಡರ್ ಪಾರ್ಟ್ ಕಂಪ್ಲೀಟ್ ಫುಲ್ ರಿಲೀಸ್ ಆಗಬೇಕು. ಈ ಪಾರ್ಟ್ ಫುಲ್ ಸ್ಟ್ರೈಟ್ ಇರಬೇಕು, ಹಿಂಗೆ ಮುಷ್ಟಿ ಕಟ್ಟಿರಬೇಕು ನೋಡಿ. ಕಾಲು ಹಿಂದೆ ಪಾರ್ಟು ಸ್ಟ್ರೈಟ್ ಇರಬೇಕು. ಈ ಪಾರ್ಟ್ ನೋಡ್ಕೊಳ್ಳಿ. ಜಾಬ್ ಕ್ರಾಸ್, ಜಾಬ್ ಕ್ರಾಸ್, ಜಾಬ್ ಕ್ರಾಸ್, ಜಾಬ್ ಕ್ರಾಸ್, ಜಾಬ್ ಕ್ರಾಸ್. ಇಷ್ಟೇ. ಇದನ್ನೇ ಪರ್ಫೆಕ್ಷನ್ ಮಾಡ್ಕೋಬೇಕು ಅಂತ ಅಂದರೆ ನೀವು ಇದನ್ನೇ 1000 ಟೈಮ್ಸ್ ಪ್ರಾಕ್ಟೀಸ್ ಮಾಡಬೇಕು. ಓಕೆ, ಒಂದೇ ಸರಿ ಬಂದ್ಬಿಡಲ್ಲ. ಇದನ್ನು ನಮ್ಮ ಅಕ್ಕನ ಕೈಯಲ್ಲಿ ರಿಪೀಟ್ ಮಾಡ್ಸೋಣ ಆ್ಯಂಡ್ ಅದನ್ನು ಅವ್ರಿಗೆ ಕರೆಕ್ಷನ್ ಮಾಡೋಣ ಬನ್ನಿ. ನಿಂದು ರೈಟ್ ಹ್ಯಾಂಡ್ ಪವರ್ ಇರೋದ್ರಿಂದ ಆರ್ಥೋಡಕ್ಸ್ ನೋಡಿ, ಹಿಂಗೆ ಫುಲ್ ಸ್ಟ್ರೈಟ್ ಅಲ್ಲ ನೋಡಿ, ಈ ಥರ ಸ್ವಲ್ಪ ಬೆಂಡ್ ಕಾಲು ಹಿಂಗೆ ಪೊಸಿಷನ್. ಹಾಂ, ಚಿನ್ ಡೌನು, ಇನ್ನೂ ಡೌನ್ ಇರಬೇಕು. ಹಾಂ, ಕೈ ಹಿಂದೆ ಎಳ್ಕೊಂಡು ಸ್ವಲ್ಪ ಅಟ್ಯಾಚ್ ಮಾಡ್ಕೊ. ಹಾಂ, ಇಲ್ಲಿ ಚಿನ್ ಲೆವೆಲ್. ಅಷ್ಟೊಂದು ಹಿಂಗೆ ಇಟ್ಕೊಂಬೇಡ, ಹಿಂಗೆ. ಓಕೆ, ಜಾಬ್, ಶೋಲ್ಡರ್ ರಿಲೀಸ್ ಮಾಡಬೇಕು. ರೆಡಿ, ಜಾಬ್, ಕ್ರಾಸ್. ಇಲ್ಲ, ಇನ್ನೂ ಆಗಿಲ್ಲ, ಶೋಲ್ಡರ್ ರಿಲೀಸ್ ಆಗಿಲ್ಲ. ಮೂಮೆಂಟ್ ಬರಬೇಕು ನೋಡಿಲಿ, ಇಟ್ಕೊ ಇಲ್ಲಿ. ನೀನು ಹೆಂಗೆ ಮಾಡ್ತಿದ್ಯಾ? ಜಾಬ್, ಕ್ರಾಸ್, ಜಾಬ್, ಬಾಡಿ ಹಿಪ್ಪು ಟರ್ನ್ ಆಗಿ ಶೋಲ್ಡರ್ ರಿಲೀಸ್ ಆಗಬೇಕು ಹಿಂಗೆ ನೋಡು. ಜಾಬ್, ಕ್ರಾಸ್ ನೋಡು, ಹಿಪ್ಪು ಟರ್ನ್ ಆಯಿತು ನಂದು, ವಿತ್ ಶೋಲ್ಡರ್ ರಿಲೀಸ್ ಆಯಿತು. ಜಾಬ್ ಕ್ರಾಸ್, ಜಾಬ್ ಕ್ರಾಸ್, ಜಾಬ್ ಕ್ರಾಸ್. ಆ ಥರ ಯಾವಾಗಲೂ ಮುಷ್ಟಿನ ಹಿಂಗೆ ಹಿಡ್ಕೊಂಬೇಡ. ಮುಷ್ಟಿ ಹಿಡಿದಿದ್ರಲ್ಲೂ ಈ ಥರ ಹಿಡ್ಕೋಬೇಕು, ಈ ಥರ ಹಿಡ್ಕೊಬಾರ್ದು. ಪಂಚ್ ಬಿಡಬೇಕಾದ್ರೂ ಅಷ್ಟೇ ಈ ಥರ ಪಂಚ್ ರಿಲೀಸ್ ಮಾಡಬೇಕು. ಹಾಂ, Jab, cross. Jab, cross. Jab, cross. ನೀನು ಫೇಸ್ ಲೆವೆಲ್ ಪಂಚ್ ಮಾಡು. Cross. Jab, cross. ಇದನ್ನು ಹಿಂಗೆ ಟ್ವಿಸ್ಟ್ ಮಾಡಬೇಡ, ಹಿಂಗೆ ಸ್ಟ್ರೈಟಾಗಿ ಪಂಚ್ ಮಾಡು. ಹಾಂ, ಸ್ಟ್ರೈಟ್. ಚಿನ್ ಡೌನ್, ಕೈನ ಹತ್ರ ಇಟ್ಕೋ, ಚಿನ್ನ ಹತ್ರ. ಹಾಂ, Go. Jab, cross. Jab. ಇಲ್ಲ, ಇನ್ನೂ ಬರಬೇಕು. ಫಸ್ಟ್ ಟೈಮ್ ಮಾಡ್ತಾರದಲ್ಲ, ನಾನು ಹೇಳ್ತೀನಿ. ಇದನ್ನೇ ರಿಪೀಟ್ ಮಾಡು. ಶೋಲ್ಡರ್ ರಿಲೀಸ್ ಮಾಡು. ಜಾಬ್ಗೂ ಅಷ್ಟೇ ಶೋಲ್ಡರು. ಲೆಗ್ ಮೂಮೆಂಟು ಇನ್ನೂ ಕರೆಕ್ಟಾಗಿ ಬರಬೇಕು. ಬಾಕ್ಸಿಂಗ್ ಸ್ಟ್ಯಾನ್ಸ್, ಪೊಸಿಷನ್, ಪಂಚ್, ಜಾಬ್ ಕ್ರಾಸ್ನ ಹೇಳ್ಕೊಡುವಾಗ ಆಗಿದ್ದು ಜಾಬ್. ಏನಾಯ್ತು? ನಂಗೆ ನೋಯ್ತು, ನನಗೆ ಮೂಗ್ ಬಿತ್ತದು. ನಿಜವಾಗ್ಲೂ ನಮ್ಮ ಅಕ್ಕನ ಕಣ್ಣಲ್ಲಿ ನೀರೇ ಬಂದ್ಬಿಡ್ತು. ಚಿನ್ ಡೌನ್, ಇದು ಲಾಕು, ಆರ್ಥೋಡಾಕ್ಸ್ ಪೊಸಿಷನು, ಜಾಬ್. ಏನಾಯ್ತು? ಅಲ್ಲ ವರ್ಷಿಣಿ, ಏನಕ್ಕೆ? ಅಯ್ಯೋ, ನಂಗೆ ನೋಯ್ತು, ನನಗೆ ಮೂಗ್ ಬಿತ್ತದು. ಗಟ್ಟಿಯಾಗಿ ಇಟ್ಕೋಬೇಕು ತಾನೆ. ನಾನು ಬರೀ ಜಾಬಿಗೆ ಬಿದ್ದೋಗ್ಬಿಟ್ಟಲ್ಲ ನೀನು. ನೋಡಿ, ಫೋಕಸ್ ಪ್ಯಾಡ್ನ ಸರಿಯಾಗಿ ಇಟ್ಕೊಳ್ಳೋದೇ ಇದಕ್ಕೆ ನಮ್ಮ ಅಕ್ಕನ ಮೂಗಿಗೆ ಬೀಳ್ತು, ಕಣ್ಣಲ್ಲಿ ನೀರು ಬರ್ತಾಯಿದೆ. ಸೊ ಕರೆಕ್ಟಾಗಿ ಇಟ್ಕೋಬೇಕು ಫೋಕಸ್ ಪ್ಯಾಡ್ನ ಗಟ್ಟಿಯಾಗಿ. ಕಣ್ಣಲ್ಲಿ ನೀರು ನೋಡಿ, ಬರೀ ಒಂದೇ ಒಂದು ಫೋಕಸ್ ಪ್ಯಾಡಿಂದ ಬಿದ್ದಿದ್ಕೆ ಇನ್ನು ಪಂಚ್ಗಳು ಬಿದ್ದರೆ ಹೆಂಗಿರುತ್ತೆ? ಅಳಬಾರ್ದು, ಬಿ ಸ್ಟ್ರಾಂಗ್. ನೀನು ಏನು ಹೊಡೆದೆ ನನಗೆ? ಕಿಕ್ ಬಾಕ್ಸಿಂಗ್ ಕಲೆಕ್ಟ್ ಬಿತ್ತವ್ರೆ, ನಾನು ಹೊಡೆದ್ನಂತೆ. ಫೋಕಸ್ ಪ್ಯಾಡ್ ಇಟ್ಕೊಂಡಿದ್ದು ನಮ್ಮಕ್ಕ, ಬಿದ್ದಿದ್ದು ನಮ್ಮ ಅಕ್ಕನಿಗೆ, ಕರೆಕ್ಟಾಗಿ ಹಿಡ್ಕೋಬೇಕಾಗಿರೋದು ನಮ್ಮಕ್ಕ. ನೋಡಿ, ಬ್ಲೇಮ್ ಮಾಡ್ತಿರೋದು ನನಗೆ. ಏನು ಮಾಡೋಕ್ಕಾಗಲ್ಲ, ತಮ್ಮ ಅದವನ್ನದೆಲ್ಲ ಸಹಿಸ್ಕೋಬೇಕು.
ಸರಿ ಇವತ್ತಿಗೆ ಇದನ್ನೇ ಪ್ರಾಕ್ಟೀಸ್ ಮಾಡು ಅಂತ ಹೇಳಿ ನಾನು ಬ್ಯಾಗ್ ಮಾಡ್ಕೊಂಡೆ. ಕಲಿಯಕ್ಕಂತ ಹಿಡಿದ್ಮೇಲೆ ಕಣ್ಣೀರು ನೋವು ಸಹಜ. ಕಲ್ತ ಮೇಲೆ ಸಿಗೋ ಖುಷಿ ಮುಂದೆ ಯಾವ ನೋವು ನಿಲ್ಲಲ್ಲ ಅಂತ ಹೇಳ್ತಾ ಆ ಥರ ಕಂಟೆಂಟ್ಗೋಸ್ಕರ ನೀವು ಫಾಲೋ ಮಾಡಿ ಮೆಮೊರಿ ರಿಕ್ಯಾಪ್ ವಿತ್ ತೇಜಸ್ ಆ್ಯಂಡ್ ಯೂಟ್ಯೂಬ್ ಚಾನಲ್ ಕೂಡ ಇದೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲ ಅಪ್ಡೇಟ್ಸ್ಗೆ, ಓಕೆನಾ? ಸೊ ಗುಡ್ ಬಾಯ್, ಟೇಕ್ ಕೇರ್.